ಇಲ್ಲ ಏನಾಗಿದೆ ಈ ಒಂದು ಸ್ವಲ್ಪ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರೋ ಸಹಜ ಆಗಿದೆ. ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಇನ್ನೊಂದು ಮಾಡೋದು ಅಂತ ಏನು ಸುದ್ದಿ ಹಬ್ಬಿಸಿದ್ದಾರೆ. ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಾವು ಯಾರು ತೀರ್ಮಾನ ಮಾಡೋದಂತ ಅಲ್ಲ. ಇದು ರಾಜ್ಯದಲ್ಲಿ ಯಾವುದೇ ತೀರ್ಮಾನ ಮಾಡೋದಾದರೆ ಖಂಡಿತ ಮುಗಿಸ್ಬಿಡ್ತಿದ್ದೀವಿ. ಇದು ಕೇಂದ್ರ ನಾಯಕರು ಇದು ಅವರಲ್ಲಿರೋದು ಕೈಯಲ್ಲಿರೋದ್ರಿಂದ ಕೇಂದ್ರ ನಾಯಕರೇ ಅದನ್ನು ಬಗೆಹರಿಸುವಂಥ ದೃಷ್ಟಿಯಲ್ಲಿರೋದ್ರಿಂದ ಈ ಮುಖ್ಯಮಂತ್ರಿಗಳ ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸೋದು ನನಗೆ ಗೊತ್ತಿಲ್ಲ. ನಾನು ಹೇಳೋದಷ್ಟೇ, ರಾಜ್ಯದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ನಮ್ಮ ಪಕ್ಷಕ್ಕೂ ಸ್ವಲ್ಪ ನಮಗೆ ಹಾನಿಯಾಗುವ ಪರಿಸ್ಥಿತಿಯಲ್ಲಿರೋದ್ರಿಂದ ಆದಷ್ಟು ಬೇಗ ಈ ಗೊಂದಲಗಳನ್ನು ಪರಿಹರಿಸಬೇಕು ರಾಜ್ಯದ ಇದು ಕೇಂದ್ರದ ನಾಯಕರು ಅನ್ನೋದು ನಂದು ಒಂದು ಮನವಿ ಇದೆ. ಆಮೇಲೆ ಮಂತ್ರಿ ಸ್ಥಾನವೂ ಅಷ್ಟೇ. ಈಗ ಮಂತ್ರಿ ಸ್ಥಾನ ಭಾಳಷ್ಟು ಖಾಲಿನೂ ಇದೆ. ಮತ್ತೊಂದಿಷ್ಟು ಅವಕಾಶ ಹೊಸಬರು ಕೊಡುವಂಥದ್ದು ಏನು ಬದಲಾವಣೆ ಮಾಡುವಂಥದ್ದಿದೆ, ಅದನ್ನು ಆದಷ್ಟು ಬೇಗ ಮಾಡುವಂಥದ್ದು ಇದರಲ್ಲಿ ಒಳ್ಳೆಯದು ಅಂತ ನಂದೊಂದು ಭಾವನೆ ಅಷ್ಟೇ. ಅಲ್ಲ, ನಾನೇನು ಸನ್ಯಾಸಿ ಅಂದರೆ ಮರ ನೀವು ಯಾವಾಗಲೂ ಕೇಳ್ತೀರಿ ನಿಮ್ಗೆ ಚಾನ್ಸಸ್ ಅಂತಿರಲ್ಲ. ನಾನು 3 ಸರಿ ML ಆಗಿದ್ದವನು. ನಾನೇನು ಕೇಳಿದ್ದೀನಿ, ನನ್ನ ಹಕ್ಕುಗಳನ್ನು ಇವತ್ತು ರಾಜ್ಯದ ನಾಯಕರಲ್ಲಿ ಕೇಳಿದ್ದೀವಿ, ಕೇಂದ್ರದ ನಾಯಕರಲ್ಲೂ ಕೇಳಿದ್ದೀವಿ. ಅದನ್ನು ಕೊಡುವಂಥದ್ದು ಅವರ ನಿರ್ಧಾರ ಮಾಡೋದು ಅವ್ರ ಕೈಲಿದೆ. ಹಾಗಾಗಿ ನಾನು ಒಬ್ಬ ಪ್ರಬಲವಾದಂಥ ಆಕಾಂಕ್ಷಿ ಅಂತ ಇದರಲ್ಲಿ ಹೇಳಕ್ಕೆ ಯಾವುದು ಅದು ನನಗೆ ಗೊತ್ತಿಲ್ಲ. ಅದು ನಮಗೆ ಯಾವಾಗೂ ತಿಳಿಸಿಲ್ಲ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾವುದೇ ಇಲ್ಲ ಆ ಥರ ನನಗೆ ಯಾರು ಕೇಳಿಲ್ಲ, ಯಾರು ಬಂದು ಮಾತಾಡ್ಸಿಲ್ಲ, ಯಾರು ಸಹಿ ಹಾಕಿ ಅಂತ ಕೇಳೇ ಇಲ್ಲ ನಮ್ಮಲ್ಲಿ. ಕಾಂಗ್ರೆಸ್ ನಾಯಕರು ಬಂದಿರೋ ಈಗಾದ್ರೆ ಆಗ್ಬೇಕು, ಮತ್ತೆ ಮುಂದೆ ಕಷ್ಟ ಇದನ್ನ ಮನಸ್ಥಿತಿಗೆ ಬಂದು ಈ ತಿಕ್ಕಾಟ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಯಾವುದೇ ಎಲೆಕ್ಷನ್ಗೂ ಇಲ್ಲಿಗೂ ಏನು ಸಂಬಂಧ ಇಲ್ಲ. ಇಲ್ಲಿ ಕೊಟ್ಟಿರೋದು ಮೆಜಾರಿಟಿ ಕೊಟ್ಟಿರೋದು 136 ಜನರಿಗೆ ನಮಗೆ ಕೊಟ್ಟಿದ್ದಾರೆ. ಅಲ್ಲಿಗೂ ಇಲ್ಲಿಗೂ ಏನು ಇದು ಮಾಡೋಕ್ಕಾಗಲ್ಲ. ಬಿಹಾರದಲ್ಲಿ ಅವ್ರು 2ನೇ ಬಾರಿ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಮತ್ತೆ ಅವರಿಗೆ ನಮ್ಮ ರಾಜ್ಯದಲ್ಲೂ ಒಳ್ಳೆ ಕೆಲಸ ಮಾಡಿದ್ರೆ ಮತ್ತೆ ಅವಕಾಶ ನಮಗೆ ಕೊಟ್ಟೇ ಕೊಡ್ತಾರೆ, ಹಂಗೆ ಅಲ್ವಾ? ಹಾಗಾಗಿ ಇವಾಗಲೇ ಸ್ಟಾರ್ಟ್ ಮಾಡಿ 2.5 ವರ್ಷ ಇದೆ. ಉತ್ತಮವಾದಂಥ ಅಭಿವೃದ್ಧಿಪರ ಕೆಲಸ ಮಾಡಿದರೆ ಮತ್ತೆ ನಮಗೆ ರಿಸಲ್ಟ್ ಬಿಹಾರ ಥರನೇ ಆಗುತ್ತೆ. ಅದರಲ್ಲಿ ಯಾವುದೇ ಮಾತಿಲ್ಲ. ಹಾಗಾಗಿ ಈ ಗೊಂದಲವನ್ನು ಆದಷ್ಟು ಬೇಗ ನಮ್ಮ ರಾಷ್ಟ್ರೀಯ ನಾಯಕರು ಬಗೆಹರಿಸಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಅದೇ ಹೇಳ್ತಾ ಇದ್ದಲ್ಲ, ಪಕ್ಷ ಸಂಘಟನೆಗೆ ಇರ್ಬೋದು, ಪಕ್ಷಕ್ಕೆ ಸ್ವಲ್ಪ ಹಾನಿ ಆಗ್ಬೋದು. ಇದರಿಂದ ಕಾರ್ಯಕರ್ತರಿಗೆ ಗೊಂದಲ ಆಗ್ಬೋದು. ಇದು ಯಾವುದೂ ಆಗದೇ ಇರೋ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಸುರಕ್ಷಿತವಾದಂಥ ಒಂದು ಬಲಿಷ್ಠ ಸರ್ಕಾರ ಇದೆ. ಇದು ಮುಂದುವರಿಬೇಕಾದ್ರೆ ಕೇಂದ್ರದ ನಾಯಕರು ಆದಷ್ಟು ಬೇಗ ಕಡಿವಾಣ ಹಾಕಿ ಒಳ್ಳೆ ರೀತಿಯಲ್ಲಿ ಅದನ್ನು ಮುಗಿಸುವಂಥ ಕೆಲಸ ಮಾಡಬೇಕು. ನಾನು ಕಾಂಗ್ರೆಸ್ಸಿನ ನಿಜವಾದ ಬಣ. ನಾನು ಕಾಂಗ್ರೆಸ್ ಪಕ್ಷದ ಬಣ. ನಾನು ಯಾವುದೇ ಬಣದಲ್ಲಿ ನಾವು ಇಲ್ಲ, ನಾವು ಯಾರು ಗುರುತಿಸ್ಕೊಂಡಿಲ್ಲ. ನಾವು ಕಾಂಗ್ರೆಸ್ ಬಣ ಇದ್ದೀವಿ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡ್ತಾರೆ, ಉಪಮುಖ್ಯಮಂತ್ರಿಗಳು ಸ್ಪಂದನೆ ಮಾಡ್ತಾರೆ, ರಾಜ್ಯದ ಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ಬಣ ಇಲ್ಲ. ನಮಗೆ ಏನಿದ್ರು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಯಾವುದೇ ನೋಡಿ ನಾನು ಅವತ್ತೇ ಹೇಳಿದ್ದೇನೆ, ಫಸ್ಟ್ ಟೈಮೇ ನಾನು ಹೇಳಿದ್ದೇನೆ, ಧರ್ಮಸ್ಥಳ ವಿಚಾರ ಬಂದಾಗ ಅವ್ರನ್ನ ಯಾರನ್ನೂ ಬಿಡಬೇಡಿ, ಅವ್ರನ್ನ ಗಲ್ಲಿ ಹಾಕಿ ಅಂತಲೂ ಹೇಳಿದ್ದೆ ನಾನು. ಇವತ್ತಿಗೂ ನಾವು ಬದ್ಧರಾಗಿದ್ವಿ. ನಮ್ಮ ಸರ್ಕಾರ ರಕ್ಷಣೆ ಮಾಡೋದು ಅವ್ರ ಪ್ರಶ್ನೆನೇ ಇಲ್ಲ. ಇವತ್ತು ಯಾವ SIT ಕೊಟ್ಟಿದ ಮೇಲೆ ಇವತ್ತು ಇಡೀ ನಮ್ಮ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ಸಮಾನತೆ ಇದರಲ್ಲಿ ಇವತ್ತು ಕೆಲಸ ನಡೀತಾ ಇದೆ. ಜಾಮೀನು ಸಿಕ್ಕರು ವಿಳಂಬ ಆಗ್ತಾ ಇದೆ, ಯಾಕಂದ್ರೆ ಸರ್ಕಾರಕ್ಕೆ ಮಾಫಿ ಸಾಕ್ಷಿ ಆಗಿರೋದು. ಬೇಲಿಗೆ ಇದಕ್ಕೂ ನಮಗೆ ಕೋರ್ಟಿಗೆ ನಮಗೇನು ಸಂಬಂಧ ಅಣ್ಣ? ಇವೆಲ್ಲ ಕೋರ್ಟ್ ವಿಚಾರಗಳು, ಅದೆಲ್ಲ ಅವ್ರು ಬಗೆಹರಿಸ್ಕೊಳ್ಬೇಕು, ನಮಗೆ ಸಂಬಂಧ ಇಲ್ಲ. ನಾವು ಮಾತ್ರ SIT ತನಿಖೆಯನ್ನು ಭಾಳ ಚೆಂದಾಗಿ ಮಾಡಿದ್ದಾರೆ. ಬಹುಶಃ ಎಲ್ಲವೂ ನಿರ್ಧಾರ ಆಗುವಂಥದ್ದು ಖಂಡಿತ ಆಗುತ್ತೆ. ಧರ್ಮಸ್ಥಳದ ಯಾವುದೇ ತನಿಖೆಗೆ ನಾವು ಯಾವುದೂ ಹಿಂಜರಿಯುವ ಪ್ರಶ್ನೆ ಇಲ್ಲ, ಚೆನ್ನಾಗಾಗುತ್ತೆ. ಸರ್, DCM 5 ಜನ ಸೀಕ್ರೆಟ್ ಅಂತ ಹೇಳಿರೋದು ಇದು ಒಂದ್ ಕಡೆ ಗೊಂದಲ ಉಂಟಾಗಿದೆ. ಎಂತ ಸೀಕ್ರೆಟ್? 5 ಜನದ ಸೀಕ್ರೆಟ್ ಅದು ನನಗೆ ಗೊತ್ತಿಲ್ಲ ಸರ್, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೋಡಿ DCM ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಕೇಳೋದೇನು ತಪ್ಪಿಲ್ಲ. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೋ ಕೇಳೋದೇನು ತಪ್ಪಿಲ್ಲ. ಆದರೆ ಅದನ್ನು ಸರಿ ಮಾಡುವಂಥ ನಿರ್ಧಾರ ಮಾಡೋದು ಯಾರು? ಕೇಂದ್ರ ನಾಯಕರು ಮಾಡಬೇಕಲ್ವಾ? ಈಗ ಒಬ್ಬರು ಈಗ ನಾನೊಬ್ಬ ಮಂತ್ರಿ ಆಗ್ಬೇಕಂತ ಕೇಳೋಕ್ಕೆ ಏನು ತಪ್ಪಿದೆ? ನನಗೊಂದು ಅವಕಾಶ ಮಾಡಿಕೊಡಿ ಸರ್, ನಾನು ಒಬ್ಬ ಹಿಂದುಳಿದ ವರ್ಗದ ನಾಯಕನಿದ್ದೀನಿ, 3 ಸರಿ ML ಆಗಿದೆ, ಕೇಳೋಕ್ಕೆ ಏನು ತಪ್ಪಿದೆ? ಕೇಳಕ್ಕೆ ಹಕ್ಕಿದೆ. ಕೊಡೋದು ಬಿಡೋದು ನಿರ್ಧಾರ ಮಾಡೋದು ನಮ್ಮ ಕೈಯಲ್ಲಿಲ್ಲ, ನಮ್ಮ ರಾಜ್ಯದ ರಾಜಕಾರಣದಲ್ಲಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಇವತ್ತು ಮುಖ್ಯಮಂತ್ರಿ ಚೇಂಜ್ ಆಗ್ಬೋದು, ಮಂತ್ರಿಗಳದ್ದು ಚೇಂಜ್ ಆಗ್ಬೋದು. ಇಲ್ಲ ಏನಾಗಿದೆ ಈ ಒಂದು ಸ್ವಲ್ಪ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರೋ ಸಹಜ ಆಗಿದೆ. ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಇನ್ನೊಂದು ಮಾಡೋದು ಅಂತ ಏನು ಸುದ್ದಿ ಹಬ್ಬಿಸಿದ್ದಾರೆ.
ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಾವು ಯಾರು ತೀರ್ಮಾನ ಮಾಡೋದಂತ ಅಲ್ಲ ಇದು. ರಾಜ್ಯದಲ್ಲಿ ಯಾವುದೇ ತೀರ್ಮಾನ ಮಾಡೋದಾದರೆ ಖಂಡಿತ ಮುಗಿಸ್ಬಿಡ್ತಿದ್ದೀವಿ. ಇದು ಕೇಂದ್ರ ನಾಯಕರು ಇದು ಅವರಲ್ಲಿರೋದು ಕೈಯಲ್ಲಿರೋದ್ರಿಂದ ಕೇಂದ್ರ ನಾಯಕರೇ ಅದನ್ನು ಬಗೆಹರಿಸುವಂಥ ದೃಷ್ಟಿಯಲ್ಲಿರೋದ್ರಿಂದ ಈ ಮುಖ್ಯಮಂತ್ರಿಗಳ ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸೋದು ನನಗೆ ಗೊತ್ತಿಲ್ಲ. ನಾನು ಹೇಳೋದಷ್ಟೇ, ರಾಜ್ಯದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ನಮ್ಮ ಪಕ್ಷಕ್ಕೂ ಸ್ವಲ್ಪ ನಮಗೆ ಹಾನಿಯಾಗುವ ಪರಿಸ್ಥಿತಿಯಲ್ಲಿರೋದ್ರಿಂದ ಆದಷ್ಟು ಬೇಗ ಈ ಗೊಂದಲಗಳನ್ನು ಪರಿಹರಿಸಬೇಕು ರಾಜ್ಯದ ಇದು ಕೇಂದ್ರದ ನಾಯಕರು ಅನ್ನೋದು ನಂದು ಒಂದು ಮನವಿ ಇದೆ. ಆಮೇಲೆ ಮಂತ್ರಿ ಸ್ಥಾನವೂ ಅಷ್ಟೇ. ಈಗ ಮಂತ್ರಿ ಸ್ಥಾನ ಭಾಳಷ್ಟು ಖಾಲಿನೂ ಇದೆ. ಮತ್ತೊಂದಿಷ್ಟು ಅವಕಾಶ ಹೊಸಬರು ಕೊಡುವಂಥದ್ದು ಏನು ಬದಲಾವಣೆ ಮಾಡುವಂಥದ್ದು ಇದೆ, ಅದನ್ನು ಆದಷ್ಟು ಬೇಗ ಮಾಡುವಂಥದ್ದು ಇದರಲ್ಲಿ ಒಳ್ಳೆಯದು ಅಂತ ನಂದೊಂದು ಭಾವನೆ ಅಷ್ಟೇ. ನಿಮಗೆ ಚಾನ್ಸಸ್ ಎಷ್ಟಿದೆ? ಅಲ್ಲ, ನಾನೇನು ಸನ್ಯಾಸಿ ಅಂದರೆ ಮರ ನೀವು ಯಾವಾಗಲೂ ಕೇಳ್ತೀರಿ ನಿಮ್ಗೆ ಚಾನ್ಸಸ್ ಅಂತಿರಲ್ಲ. ನಾನು 3 ಸರಿ ML ಆಗಿದ್ದವನು. ನಾನೇನು ಕೇಳಿದ್ದೀನಿ, ನನ್ನ ಹಕ್ಕುಗಳನ್ನು ಇವತ್ತು ರಾಜ್ಯದ ನಾಯಕರಲ್ಲಿ ಕೇಳಿದ್ದೀವಿ, ಕೇಂದ್ರದ ನಾಯಕರಲ್ಲೂ ಕೇಳಿದ್ದೀವಿ. ಅದನ್ನು ಕೊಡುವಂಥದ್ದು ಅವರ ನಿರ್ಧಾರ ಮಾಡೋದು ಅವ್ರ ಕೈಲಿದೆ. ಹಾಗಾಗಿ ನಾನು ಒಬ್ಬ ಪ್ರಬಲವಾದಂಥ ಆಕಾಂಕ್ಷಿ ಅಂತ ಇದರಲ್ಲಿ ಹೇಳಕ್ಕೆ ಯಾವುದು ಅದು ನನಗೆ ಗೊತ್ತಿಲ್ಲ. ಅದು ನಮಗೆ ಯಾವಾಗಲೂ ತಿಳಿಸಿಲ್ಲ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾವುದೇ ಇಲ್ಲ ಆ ಥರ ನಾನು ನನಗೆ ಯಾರು ಕೇಳಿಲ್ಲ, ಯಾರು ಬಂದು ಮಾತಾಡ್ಸಿಲ್ಲ, ಯಾರು ಸಹಿ ಹಾಕಿ ಅಂತ ಕೇಳೇ ಇಲ್ಲ ನಮ್ಮಲ್ಲಿ. ಬಂದ್ಮೇಲೆ ಕಾಂಗ್ರೆಸ್ ನಾಯಕರುಗಳು ಬಂದಿರೋ ಈಗಾದ್ರೆ ಆಗ್ಬೇಕು, ಮತ್ತೆ ಮುಂದೆ ಕಷ್ಟ ಇದನ್ನ ಮನಸ್ಥಿತಿಗೆ ಬಂದು ಈ ತಿಕ್ಕಾಟ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಯಾವುದೇ ಎಲೆಕ್ಷನ್ಗೂ ಇಲ್ಲಿಗೂ ಏನು ಸಂಬಂಧ ಇಲ್ಲ. ಇಲ್ಲಿ ಕೊಟ್ಟಿರೋದು ಮೆಜಾರಿಟಿ ಕೊಟ್ಟಿರೋದು 136 ಜನರಿಗೆ ನಮಗೆ ಕೊಟ್ಟಿದ್ದಾರೆ. ಅಲ್ಲಿಗೂ ಇಲ್ಲಿಗೂ ಏನು ಇದು ಮಾಡೋಕ್ಕಾಗಲ್ಲ. ಬಿಹಾರದಲ್ಲಿ ಅವ್ರು 2ನೇ ಬಾರಿ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಮತ್ತೆ ಅವರಿಗೆ ನಮ್ಮ ರಾಜ್ಯದಲ್ಲೂ ಒಳ್ಳೆ ಕೆಲಸ ಮಾಡಿದ್ರೆ ಮತ್ತೆ ಅವಕಾಶ ನಮಗೆ ಕೊಟ್ಟೇ ಕೊಡ್ತಾರೆ. ಹಂಗೆ ಅಲ್ವಾ? ಹಾಗಾಗಿ ಇವಾಗಲೇ ಸ್ಟಾರ್ಟ್ ಮಾಡಿ 2.5 ವರ್ಷ ಇದೆ. ಉತ್ತಮವಾದಂಥ ಅಭಿವೃದ್ಧಿಪರ ಕೆಲಸ ಮಾಡಿದರೆ ಮತ್ತೆ ನಮಗೆ ರಿಸಲ್ಟ್ ಬಿಹಾರ ಥರನೇ ಆಗುತ್ತೆ. ಅದರಲ್ಲಿ ಯಾವುದೇ ಮಾತಿಲ್ಲ. ಹಾಗಾಗಿ ಈ ಗೊಂದಲವನ್ನು ಆದಷ್ಟು ಬೇಗ ನಮ್ಮ ರಾಷ್ಟ್ರೀಯ ನಾಯಕರು ಬಗೆಹರಿಸಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಈ ಗೊಂದಲ ಎಲ್ಲೋ ಒಂದು ಕಡೆ ಪಕ್ಷ ಸಂಘಟನೆಗೂ ಅದೇ ಹೇಳ್ತಾ ಇದ್ದಲ್ಲ, ಪಕ್ಷ ಸಂಘಟನೆಗೆ ಇರ್ಬೋದು, ಪಕ್ಷಕ್ಕೆ ಸ್ವಲ್ಪ ಹಾನಿ ಆಗ್ಬೋದು. ಇದರಿಂದ ಗೊಂದಲ, ಕಾರ್ಯಕರ್ತರಿಗೆ ಗೊಂದಲ ಆಗ್ಬೋದು. ಇದು ಯಾವುದೂ ಆಗದೇ ಇರೋ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಸುರಕ್ಷಿತವಾದಂಥ ಒಂದು ಬಲಿಷ್ಠ ಸರ್ಕಾರ ಇದೆ. ಇದು ಮುಂದುವರಿಬೇಕಾದ್ರೆ ಕೇಂದ್ರದ ನಾಯಕರು ಆದಷ್ಟು ಬೇಗ ಕಡಿವಾಣ ಹಾಕಿ ಒಳ್ಳೆ ರೀತಿಯಲ್ಲಿ ಅದನ್ನು ಮುಗಿಸುವಂಥ ಕೆಲಸ ಮಾಡಬೇಕು. ನಾನು ಕಾಂಗ್ರೆಸ್ಸಿನ ನಿಜವಾದ ಬಣ. ನಾನು ಕಾಂಗ್ರೆಸ್ ಪಕ್ಷದ ಬಣ. ನಾನು ಯಾವುದೇ ಬಣದಲ್ಲಿ ನಾವು ಇಲ್ಲ, ನಾವು ಯಾರು ಗುರುತಿಸ್ಕೊಂಡಿಲ್ಲ. ನಾವು ಕಾಂಗ್ರೆಸ್ ಬಣ ಇದ್ದೀವಿ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡ್ತಾರೆ, ಉಪಮುಖ್ಯಮಂತ್ರಿಗಳು ಸ್ಪಂದನೆ ಮಾಡ್ತಾರೆ, ರಾಜ್ಯದ ಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ಬಣ ಇಲ್ಲ. ನಮಗೆ ಏನಿದ್ರು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನೈ ಬೇಲ್ ಕೊಟ್ಟು ಸಿಕ್ಕು ಕೂಡ ಬೇಲ್ ಪ್ರಕ್ರಿಯೆ ತುಂಬಾ ವಿಳಂಬ ಆಗ್ತಿದೆ. ಯಾಕೆ ಸರ್ಕಾರಕ್ಕೆ ಚಿನ್ನೈಗೆ ರಕ್ಷಣೆ ಕೊಡೋ ವಿಚಾರದಲ್ಲಿ ಯಾವುದೇ ನೋಡಿ ನಾನು ಅವತ್ತೇ ಹೇಳಿದ್ದೇನೆ, ಫಸ್ಟ್ ಟೈಮೇ ನಾನು ಹೇಳಿದ್ದೇನೆ, ಧರ್ಮಸ್ಥಳ ವಿಚಾರ ಬಂದಾಗ ಅವ್ರನ್ನ ಯಾರನ್ನೂ ಬಿಡಬೇಡಿ, ಅವ್ರನ್ನ ಗಲ್ಲಿ ಹಾಕಿ ಅಂತಲೂ ಹೇಳಿದ್ದೆ ನಾನು. ಇವತ್ತಿಗೂ ನಾವು ಬದ್ಧರಾಗಿದ್ವಿ. ನಮ್ಮ ಸರ್ಕಾರ ರಕ್ಷಣೆ ಮಾಡೋದು ಅವ್ರ ಪ್ರಶ್ನೆನೇ ಇಲ್ಲ. ಇವತ್ತು ಯಾವ SIT ಕೊಟ್ಟಿದ ಮೇಲೆ ಇವತ್ತು ಇಡೀ ನಮ್ಮ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ಸಮಾನತೆ ಇದರಲ್ಲಿ ಇವತ್ತು ಕೆಲಸ ನಡೀತಾ ಇದೆ. ಜಾಮೀನು ಸಿಕ್ಕರು ಬೇಲ್ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ಯಾಕಂದ್ರೆ ಸರ್ಕಾರಕ್ಕೆ ಮಾಫಿ ಸಾಕ್ಷಿ ಆಗಿರೋದು. ಬೇಲಿಗೆ ಇದಕ್ಕೂ ನಮಗೆ ಕೋರ್ಟಿಗೆ ನಮಗೇನು ಸಂಬಂಧ ಅಣ್ಣ? ಇವೆಲ್ಲ ಕೋರ್ಟ್ ವಿಚಾರಗಳು, ಅದೆಲ್ಲ ಅವ್ರು ಬಗೆಹರಿಸ್ಕೊಳ್ಬೇಕು, ನಮಗೆ ಸಂಬಂಧ ಇಲ್ಲ. ನಾವು ಮಾತ್ರ SIT ತನಿಖೆಯನ್ನು ಭಾಳ ಚೆಂದಾಗಿ ಮಾಡಿದ್ದಾರೆ. ಬಹುಶಃ ಎಲ್ಲವೂ ನಿರ್ಧಾರ ಆಗುವಂಥದ್ದು ಖಂಡಿತ ಆಗುತ್ತೆ. ಧರ್ಮಸ್ಥಳದ ಯಾವುದೇ ತನಿಖೆಗೆ ನಾವು ಯಾವುದೂ ಹಿಂಜರಿಯೋದು ಪ್ರಶ್ನೆ ಇಲ್ಲ, ಚೆನ್ನಾಗುತ್ತೆ. ಸರ್, DCM 5 ಜನ ಸೀಕ್ರೆಟ್ ಅಂತ ಹೇಳಿರೋದು ಇದು ಒಂದ್ ಕಡೆ ಗೊಂದಲ ಉಂಟಾಗಿದೆ. ಎಂತ ಸೀಕ್ರೆಟ್? 5 ಜನದ ಸೀಕ್ರೆಟ್ ಅದು ನನಗೆ ಗೊತ್ತಿಲ್ಲ ಸರ್, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೋಡಿ DCM ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಕೇಳೋದೇನು ತಪ್ಪಿಲ್ಲ. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೋ ಕೇಳೋದೇನು ತಪ್ಪಿಲ್ಲ. ಆದರೆ ಅದನ್ನು ಸರಿ ಮಾಡುವಂಥ ನಿರ್ಧಾರ ಮಾಡೋದು ಯಾರು? ಕೇಂದ್ರ ನಾಯಕರು ಮಾಡಬೇಕಲ್ವಾ? ಈಗ ಒಬ್ಬರು ಹಕ್ಕು, ಈಗ ನಾನೊಬ್ಬ ಮಂತ್ರಿ ಆಗ್ಬೇಕಂತ ಕೇಳೋಕ್ಕೆ ಏನು ತಪ್ಪಿದೆ? ನನಗೊಂದು ಅವಕಾಶ ಮಾಡಿಕೊಡಿ ಸರ್, ನಾನು ಒಬ್ಬ ಹಿಂದುಳಿದ ವರ್ಗದ ನಾಯಕನಿದ್ದೀನಿ, 3 ಸರಿ ML ಆಗಿದೆ, ಕೇಳೋಕ್ಕೆ ಏನು ತಪ್ಪಿದೆ? ಕೇಳಕ್ಕೆ ಹಕ್ಕಿದೆ. ಕೊಡೋದು ಬಿಡೋದು ನಿರ್ಧಾರ ಮಾಡೋದು ನಮ್ಮ ಕೈಲಿಲ್ಲ, ನಮ್ಮ ರಾಜ್ಯದ ರಾಜಕಾರಣದಲ್ಲಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಇವತ್ತು ಮುಖ್ಯಮಂತ್ರಿ ಚೇಂಜ್ ಆಗ್ಬೋದು, ಮಂತ್ರಿಗಳದ್ದು ಚೇಂಜ್ ಆಗ್ಬೋದು.